ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿರುವ ಖಾಸಗಿ ದ್ವಿಚಕ್ರ ವಾಹನ ಪಾರ್ಕಿಂಗ್ ಶೆಡ್ ಭಾರೀ ಗಾಳಿ ಮತ್ತು ಮಳೆಗೆ ಕುಸಿದು ಬಿದ್ದ ಪರಿಣಾಮ ನೂರಾರು ದ್ವಿಚಕ್ರ ವಾಹನಗಳು ಜಖಂಗೊಂಡ ಘಟನೆ ನಡೆದಿದೆ. ಶೆಡ್ ಕುಸಿಯುವ ವೇಳೆ ಸ್ಥಳದಲ್ಲಿದ್ದ ಭದ್ರತಾ ಸಿಬ್ಬಂದಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯಿಂದ ವಾಹನ ಮಾಲೀಕರು ಆತಂಕಕ್ಕೊಳಗಾಗಿ ಪರದಾಡುವಂತಾಯಿತು. ಸ್ಥಳೀಯರ ಆರೋಪದ ಪ್ರಕಾರ ಪಾರ್ಕಿಂಗ್ ಶೆಡ್ ಅನ್ನು ಸಮರ್ಪಕ ಭದ್ರತಾ ಕ್ರಮಗಳಿಲ್ಲದೆ ತಾತ್ಕಾಲಿಕ ಗುಡಿಸಲು ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು ಭಾರೀ ಗಾಳಿ ಮಳೆಯನ್ನು ತಡೆದುಕೊಳ್ಳುವಷ್ಟು ದೃಢವಾಗಿರಲಿಲ್ಲ. ಅದೇ ಕಾರಣಕ್ಕೆ ಶೆಡ್ ಕುಸಿದಿದೆ ಎನ್ನಲಾಗಿದೆ. ಪಾರ್ಕ್ ಮಾಡ್ತೀವಿ, ಮೊದಲು ಪಾರ್ಕ್ ಓಪನ್ ಆದಾಗ ಮಾಡ್ತಿರ್ಲಿಲ್ಲ, ಆ ಫ್ರಂಟ್ ಆಗಿ ಹಾಕೋಗ್ತಿದ್ವಿ. ಅವಾಗ ನನ್ನ ಗಾಡಿ ಕಳ್ತನ ಆಗ್ಬಿಡ್ತೀವಿ, ಅವಾಗ ಅಲ್ಲಿಂದ ಈಚೆಗೆ ಇಲ್ಲಿ ಹಾಕ್ತಿದ್ವಿ. ಈ ಗಾಡಿ ಜಖಮ್ ಆಗಿದೆ ಇದರಲ್ಲಿ ಏನ್ ಮಾಡ್ತೀರಾ? ಅದೇ ಏನ್ ಮಾಡ್ತಾರ ಅವ್ರಿಗೆ ಕೇಳ್ಬೇಕು. ಈಗ ನಿಮ್ಮ ಹತ್ರ ಯಾವ್ದು ಸ್ಲಿಪ್ ಇಲ್ವಲ್ಲ ಪಾರ್ಕಿಂಗ್? ಅವ್ರೇನು ದಿನ ಕೊಡ್ತಿರ್ಲಿಲ್ಲ, 1 ವರ್ಷದಿಂದ ಕೊಡ್ತಿರ್ಲಿಲ್ವಾ? ಬರೀ ದುಡ್ಡು ಇಸ್ಕೊಂತಿದ್ರ ಅಷ್ಟೇ? ದುಡ್ಡು ಇಸ್ಕೊಂತಿದ್ರ. ನಿಮ್ದೇ ಗಾಡಿ ಅಂತ ಹೆಂಗ್ ಗೊತ್ತಾಗದ ಅವ್ರಿಗೆ? ಅದು ಕೊಡ್ಬೇಕಾದ್ರೆ ಹೇಳಿ ಹೋಗ್ತಿದ್ದೆ, ನಂಬರ್ ಬರ್ಕೊಂಡವ್ರು ಇದ್ರೊಳಗೆ ಬುಕ್ಕಲ್ಲಿ ಬರ್ಕೊಳ್ಳೋರು ಅಷ್ಟೇ, ಯಾವ್ದು ಸ್ಲಿಪ್ ಕೊಡ್ತಿರ್ಲಿಲ್ಲ. ಯಾವ್ದು ಸ್ಲಿಪ್ ಕೊಡ್ತಾರೆ. ಇನ್ನು ಇದೇ ವೇಳೆ ಪಾರ್ಕಿಂಗ್ ಸ್ಥಳದಲ್ಲಿ ಬೆಸ್ಕಾಂ ಇಲಾಖೆಯ ಅನುಮತಿ ಪಡೆಯದೆ ಅನಧಿಕೃತವಾಗಿ ವಿದ್ಯುತ್ ಬಳಕೆ ಮಾಡಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಅಲ್ಲದೆ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ಗೆ ಅಧಿಕೃತ ರಸೀದಿ ನೀಡದೆ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ವಾಹನ ಸವಾರರು ದೂರಿದ್ದಾರೆ. ಕೆಎಸ್ಆರ್ಟಿಸಿ ಖಾಲಿ ಜಾಗದ ಟೆಂಡರ್ ಒಬ್ಬರ ಹೆಸರಿನಲ್ಲಿ ಪಡೆದು ನಿರ್ವಹಣೆಯಲ್ಲಿ ಮತ್ತೊಬ್ಬರು ನಡೆಸುತ್ತಿದ್ದಾರೆ ಎಂಬ ಆರೋಪವು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಸರ್ಕಾರಿ ಜಾಗದ ಟೆಂಡರ್ ಪಡೆದರೆ ನಿಯಮಗಳನ್ನು ಉಲ್ಲಂಘಿಸಿ ಯಾವುದೇ ರೀತಿಯ ನಿರ್ಮಾಣ ಕಾರ್ಯ ಕೈಗೊಳ್ಳಬಹುದೇ ಎಂಬ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತಿದ್ದಾರೆ. ಬೆಳಿಗ್ಗೆ 6:15 ಡೈಲಿ ಇಲ್ಲೇ ನಿಲ್ಲಿಸ್ತೀರಾ? ಏನು ಎಲ್ಲಿಗೆ ಹೋಗಿ ಬರ್ತೀರಾ? ಈಗ ಪ್ರಾಪರ್ ಎಲ್ಲಿ ಸರ್? ಜನಪದಲ್ಲಿ. ಟಿಕೆಟ್ಗೆ 10 ರೂಪಾಯಿ ಟಿಕೆಟ್ ಕೊಡ್ತಾರಾ? ಟಿಕೆಟ್ ಒಂದ್ಸರಿ ಕೊಡ್ತಾರೆ, ಒಂದ್ಸರಿ ಹಿಂದೆ ಗಾಡಿ ಕೀ ತಗೊಂಡು ಹೋಗಿರ್ತೀವಿ. ನಮ್ಗೆ ಹೋಗ ಆತರ ಅರ್ಜೆಂಟು ಒಂದು ಬಸ್ ಮಿಸ್, ಇವಾಗ ಕಾಮ್ ಅಟೆಂಡೆನ್ಸ್ ಬೇರೆ ಹಿಂಗಾಗ್ಬಿಟ್ಟು 9:30 ಇರಬೇಕಲ್ಲ, ಅಲ್ಲೇ ಮೊಬೈಲಲ್ಲೇ ಅಟೆಂಡೆನ್ಸ್ ಆಗ್ಬೇಕು. ಈ ತರ ಆಗಿ ನಾವು ಬಿಟ್ಟು ಹೋಗ್ತಾ ಇರ್ತೀವಿ. ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್ ಹಾಗೂ ಬೆಸ್ಕಾಂ ಎಇಇ ಪ್ರಸನ್ನಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳು ಘಟನೆ ಕುರಿತು ಮಾಹಿತಿ ಸಂಗ್ರಹಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಪಾರ್ಕಿಂಗ್ ಶೆಡ್ ನಿರ್ಮಾಣದಲ್ಲಿ ನಿಯಮ ಪಾಲನೆಯಾಗಿದೆಯೇ, ಅನಧಿಕೃತ ವಿದ್ಯುತ್ ಬಳಕೆ ಹಾಗೂ ಬಿಲ್ ಇಲ್ಲದೆ ಹಣ ವಸೂಲಿ ಆರೋಪಗಳ ಸತ್ಯಾಸತ್ಯತೆ ಕುರಿತು ತನಿಖೆ ನಡೆಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ.